ಚೆನ್ನಾಗಿ ಮಾಡಿದ್ದೀನಿ ಬರ್ಬೋದು 78 79 ಔಟ್ ಆಫ್ 40 ಬರ್ತಿದ್ದೀನಿ. ನೋಡಬೇಕು. ನಮ್ಮ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಮಾಡಿದಂತಹ ಹಾರ್ಡ್ ವರ್ಕಿಂದ ನಮಗೆ ಈಗ ಮಾರ್ಕ್ಸ್ ತೆಗಿಯೋಕ್ಕೆ ಏನಾದರೂ ಅನುಕೂಲ ಆಗಿತ್ತು ಅಂದರೆ ಅದು ಟೀಚರ್ಸಿನ ಹಾರ್ಡ್ ವರ್ಕಿಂದ ಅಂತ ಹೇಳ್ಬೋದು. ಅದರಿಂದ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಂತ ಇದ್ದೀವಿ, ಸೈನ್ಸ್ ಅಂದು PUC. ಅಣ್ಣ ಒಂದು 80 ಮಾರ್ಕ್ಸಿಗೆ ಬರ್ದಿದ್ದೀನಿ ಅಣ್ಣ. ಒಂದು 60 ರೀಜಿನಲ್ ಓದ್ತೀನಿ ಅಣ್ಣ. ಪಾಸ್ ಆದರೆ ಓದ್ತೀನಿ. ಏನಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. 180 190 ಬರ್ದಿದ್ದಾನೆ. 100 ಬರುತ್ತೆ ಇವ್ರು ಸೇರಿ. ಏನಿಲ್ಲ, ಪೇಪರ್ ಫುಲ್ ಬರೀ RCB, ಜೈ RCB. ಏನು ಪೇಪರ್ ಹೋದ್ರೆ ಅಣ್ಣ ನಮ್ಮ ಮನಸ್ಸು ಫುಲ್ ಈಸಿ. ಪೇಪರ್ ಈಸಿ ಇತ್ತು, ಬರ್ತೀವಿ, ಚೆನ್ನಾಗಿ ಬರ್ತೀವಿ ಅಣ್ಣ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರ? ನ್ಯಾಷನಲ್ ಮ್ಯಾಚ್ ಡೇ ರಾಂಗ್, ಎಕ್ಸಾಮ್ ಡೇ ರಾಂಗ್, ಮ್ಯಾಚ್ ಡೇ ರೈಟ್ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಮ್ ಚೆನ್ನಾಗಿತ್ತು. ಚೆನ್ನಾಗಿ ಬರ್ದೆ ಅಣ್ಣ. 80ಗೆ 80 ಬರ್ದಿದ್ದೀನಿ. ಎಷ್ಟು ಬರುತ್ತೆ ಗೊತ್ತಿಲ್ಲ. ಅವ್ರು ಮತ್ತೆ ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು. ತಿರ್ಗಾಕ್ ಕೊಡ್ತಿಲ್ಲ. ಭಾಳ ಸ್ಟ್ರಿಕ್ಟ್ ಮಾಡಿದ್ರು, ಹಂಗೆ ಬರ್ದಿದ್ದೀನಿ. ರೀಜನಲ್ ಇಂಗ್ಲೀಷ್ ಸ್ಕೂಲ್. ನೆಕ್ಸ್ಟ್ ಎಲೆಕ್ಷನ್ ಗೋಶ್ ಇದು ಮಟನ್ ರೀಜನಲ್ ಸ್ಕೂಲ್ ಹೇಗಿತ್ತು ಪೇಪರ್? ಈಸಿ ಇತ್ತು. 80 ಎಷ್ಟು ಬರ್ಬೋದು? 80. ನಿಮ್ಮ ಟೀಚರ್ಸ್ ಏನು ಹೇಳಕ್ಕೆ? ಅವ್ರು ಪ್ರಾಕ್ಟೀಸ್ ಮಾಡಿರೋದು ಎಲ್ಲ ಡಯಾಗ್ರಾಮ್ಸ್, ಅವ್ರು ಹೇಳ್ಕೊಟ್ಟಿರೋದು ಎಲ್ಲ ಪಾಯಿಂಟ್ಸ್ ಅದೇ ಬಂದಿತ್ತು ಎಕ್ಸಾಮ್ನಲ್ಲಿ. ನೆಕ್ಸ್ಟ್ ಏನು ಮಾಡ್ಬೇಕಂತ? ನೆಕ್ಸ್ಟ್ ಸೈನ್ಸ್ ತೊಗೊಳ್ಬೇಕಂತ. ಯಾವ ಸ್ಕೂಲು? ರೀಜನಲ್ ಇಂಗ್ಲೀಷ್ ಸ್ಕೂಲ್. ಥ್ಯಾಂಕ್ ಯು. 50 ಎಷ್ಟು ಬರ್ಬೋದು? 45 ಬರ್ಬೋದು. ಯಾವ ಸ್ಕೂಲು? ಜ್ಞಾನಭಾರತಿ ವಿದ್ಯಾಮಂದಿರ. ನೀವು ಪ್ರಿಪೇರ್ ಆಗಿರೋವೆಲ್ಲ ಬಂದಿದ್ದೆ? ಬಂದಿದ್ವು. ಭಾಳ ಟಫ್ ಇತ್ತು. ನೆಕ್ಸ್ಟ್ ಏನು ಮಾಡ್ಬೇಕಂತ? ಆರ್ಟ್ಸ್. ಥ್ಯಾಂಕ್ ಯು.